ಮನುಷ್ಯನಾಗಿ ಬಾಳು, ಮನುಷ್ಯನನ್ನು ಪ್ರೀತಿಸು, ಎಲ್ಲೆಲ್ಲೂ ದೇವರನ್ನು ಕಾಣು ಅಂತ ಹೇಳಿರೋ ಶಿಶುನಾಳ ಶರೀಫರ ಒಂದು ಗದ್ದುಗೆ ಇವತ್ತು ನಾವು ಬಂದಿದ್ದೀವಿ. ಬೋಧ ಒಂದೇ, ಬ್ರಹ್ಮನಾದ ಒಂದೇ, ಶಿಶುನಾಳ ದೀಶನ ಭಾಷೆಯೊಂದೇ. ನನ್ನ ಹಿಂದೆ ಕಾಣ್ತಾ ಇರುವಂತಹ ಒಂದು ಬೇವಿನ ಮರ ಸ್ವತಃ ಶಿಶುನಾಳ ಶರೀಫರೇ ಇದನ್ನು ಹಚ್ಚಿದ್ದಂತೆ. ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯ ಬರುತ್ತೆ. ಅಲ್ಲಿ ಬಸವಣ್ಣನವರು, ಅಕ್ಕ ಮಹಾದೇವಿ ಇವರೆಲ್ಲ ಬರ್ತಾರೆ. ಇನ್ನು 15ರಿಂದ 18ನೇ ಶತಮಾನದಲ್ಲಿ ದಾಸ ಸಾಹಿತ್ಯ, ಕನಕದಾಸ ಹಾಗೂ ಪುರಂದರದಾಸರು ಎಲ್ಲ ಬರ್ತಾರೆ. ಇನ್ನು 19ನೇ ಶತಮಾನ ಒಂದು ನವಂಪರಪರೆ ಅಂತೇಳಿ ಅಲ್ಲಿ ಶಿಶುನಾಳ ಶರೀಫರು ಬರ್ತಾರೆ. ಹಾಕಿದಿ ಜನಿವಾರವ ಅನ್ನೋ ಹಾಡನ್ನು ನಾವೆಲ್ಲ ಕೇಳೇ ಇರ್ತೀವಿ. ಈ ಒಂದು ಹಾಡಿನ ಹಿನ್ನೆಲೆ ಏನಂದರೆ, ಶಿಶುನಾಳ ಶರೀಫರ ಗುರುಗಳು ಗೋವಿಂದ ಭಟ್ಟರು ಬ್ರಾಹ್ಮಣ ಸಮಾಜದವರು. ಬ್ರಾಹ್ಮಣ ಸಮಾಜದ ಕೆಲವೊಂದಿಷ್ಟು ಜನಗಳು ಶರೀಫರಿಗೆ ನೀವು ವಿದ್ಯಾಭ್ಯಾಸವನ್ನು ಹೇಳ್ಕೊಡ್ಬಾರ್ದು ಅಂತ ಹೇಳಿ ಗುರು ಗೋವಿಂದರಿಗೆ ಪ್ರಶ್ನೆಯನ್ನು ಮಾಡಿದಾಗ ಗುರು ಗೋವಿಂದರು ಶರೀಫರಿಗೆ ಒಂದು ಜನಿವಾರವನ್ನು ಹಾಕಿ ವಿದ್ಯಾಭ್ಯಾಸವನ್ನು ಹೇಳ್ಕೊಡೋಕ್ಕೆ ಪ್ರಾರಂಭಿಸ್ತಾರೆ. ಇದೇ ಈ ಒಂದು ಹಾಕಿದಿ ಜನಿವಾರವ ಹಾಡಿನ ಒಂದು ಹಿನ್ನೆಲೆ. ಎಜುಕೇಷ್ನಲ್ ಟ್ರಿಪ್ ಅಂತ ಹೇಳಿ ಎಲ್ಲರೂ ಶಿಶುನಾಳಕ್ಕೆ ಬರ್ತಾರೆ. ಆದರೆ ಎಜುಕೇಷನ್ ಅನ್ನೋ ಟ್ರಿಪ್ಪೇ ನಮ್ಮದು ಶಿಶುನಾಳದಲ್ಲಾಗಿದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತೆ ಟಾಟಾ, ಬಾಯ್ ಬಾಯ್. ನಮ್ಮ ಕಾರ್ಯಕ್ರಮ ಇನ್ನೇನು, ಸ್ವರ್ಗ ನರಕ ಎಲ್ಲ ಮೇಲ್ ಇಲ್ಲ ಕೇಳು ಜನಕ, ಇಲ್ಲ ಕಾಣಬೇಕು ಸಿರಿರೋ ಕೊನೆ ತನಕ.